ಹಾಯ್, ಮಿಕ್ಸ್ಡ್ ಮಂದಿ ಇದೆ, ಜಂಬೋ ಮಂದಿ ಇದೆ, ಲಾರ್ಜ್ ಮಂದಿ ಇದೆ. ಸೊ ಯಾವುದು ನಾವು ಆರ್ಡರ್ ಮಾಡಿದೀವಿ ಅಂತ ವೆಯ್ಟ್ ಮಾಡಿ, ವಾಚ್ ಮಾಡಿ. ಹಲೋ ಅಂತ ದಿಸ್ ಇಸ್ ಶಾರುಖ್, ನಿಮ್ಮ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಒಂದು ಸ್ಪೆಷಲ್ ಆದಂತ ಒಂದು ಜಾಗ. ತಮ್ಮನೇಲಲ್ಲೇ ನೋಡಿರ್ತೀರಾ. ಐ ಥಿಂಕ್ ಎರಡನೇ ಒಂದು ಜೈಲ್ ಥೀಮ್ ರೆಸ್ಟೋರೆಂಟ್ ಅನ್ಸುತ್ತೆ. ಇಲ್ಲಿ ಬಂದು ಒಂದು ಆಲ್ರೆಡಿ 1 year ಬ್ಯಾಕ್ ನಾವು ವಿಡಿಯೋ ಮಾಡಿದೀವಿ. ಈಗ ಬಂದು ಸ್ವಲ್ಪ ಐಟಮ್ಸ್ ಇನ್ನ ಸ್ವಲ್ಪ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡೋರೆ. ಅಂಡ್ ಒಂದು ಬೆಸ್ಟ್ ಸೆಲ್ಲರ್ ಆಗಿದ್ದಾರೆ ಈ ಸುತ್ತಮುತ್ತ ಏರಿಯಾದಲ್ಲಿ. ಸೊ ಎಲ್ಲಿ ಬಂದಿದ್ದೀನಿ ಅಂತ ನೀವು ಇದರಲ್ಲೇ ಕಂಡುಹಿಡಿದಿರ್ಬೋದು. ಮೇನ್ಲಿ ಅರೇಬಿಕ್ ಮಂದಿ ಟ್ರೈ ಮಾಡೋಣ ಅಂತ ಇಸ್ಮತ್ ಮಂದಿಗೆ ಬಂದಿದ್ದೀನಿ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಮಾರುತಹಳ್ಳಿ. ಈ ಕಡೆ ಬೆಲ್ಲಂದೂರಿಂದ ಬಂದ್ರೆ ನೀವು ಟುವರ್ಡ್ಸ್ ಮಾರುತಹಳ್ಳಿ ಫ್ಲೈಓವರ್ ಹತ್ತಿ ಯೂಟ್ಯೂಬ್ ನೋಡ್ಕೊಂಡು ಟುವರ್ಡ್ಸ್ ಈ ರೂಟಿಗೆ ಬರ್ಬೇಕು ನೀವು. ಸೊ ಪಕ್ಕದಲ್ಲಿ ಬಂದು ತಾನಿಷ್ಕು ಜ್ಯುವೆಲ್ಲರ್ಸ್ ಇದೆ. ಎಕ್ಸಾಕ್ಟ್ಲಿ ಅದೇ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮಗೆ ಬಂದು ಜಿಸ್ಮತ್ ಮಂದಿ ಲೊಕೇಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಈಗ ನೆಕ್ಸ್ಟ್ ಬಂದು ನಾನು ಮತ್ತೆ ನಮ್ಮ CM ಸೇರಿ ಒಂದು ವಿಷಯ ಮಾಡ್ತೀವಿ. ಅದು ಚೆನ್ನಾಗಿ ಅನ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್ ಕೆಳಗಡೆ ಕಮೆಂಟ್ ಅಲ್ಲಿ ಹಾಕಿ, ಅದನ್ನ ನಾನು ಒಂದು ಹಾರ್ಟ್ ಕೊಡ್ತೀನಿ. ಓಕೆನಾ? ಮರಿತೆ ಮಿಸ್ ಮಾಡಬೇಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕಂಟಿನ್ಯೂ ಆಗಿ ವಾಚ್ ಮಾಡಿ. ಬಂದಿದ ತಕ್ಷಣವೇ ಒಂದು ಮಜ್ಲಿಸ್ ಸೆಟಪ್ ಭಾರಿ ಸಾಕಾಗಿದೆ. ಮೇನ್ಲಿ ಬಂದು 2 ಸೆಟ್ ಆಫ್ ಆಂಬಿಯನ್ಸ್ ಇದೆ. ಆ ಕಡೆ ಎಂಟೈರ್ ಆಗಿ ನಿಮಗೆ ಜೈಲ್ ಥೀಮ್ ಆಗಿರುತ್ತೆ. ಸೊ ಒಂದು ಕಾನ್ಸೆಪ್ಟ್ ಸಾಕಾಗಿದೆ. ಅಂಡ್ ಈ ಕಡೆ ಬಂದ್ರೆ ಸೊ ಫ್ಯಾಮಿಲಿ ಜೊತೆ ಒಂದು ಮಜ್ಲಿಸ್ ಅಲ್ಲಿ ಹೆಂಗಿರುತ್ತೆ ಕುತ್ಕೊಂಡು ಆ ತರ ಒಂದು ಸೆಟಪ್ ಮಾಡಿದ್ದಾರೆ. ಸೊ ಫಸ್ಟ್ಲಿ ನಮ್ಮ ಹತ್ರ ಪ್ಲಾಟರ್ ಇದೆ. ಸೊ ನೋಡ್ತಿರ್ಬೋದು ನೀವು. ಎಸ್, ಇದು ಬಂದು ಮಿಕ್ಸ್ಡ್ ಪ್ಲಾಟರ್ ಅಂತ. ಒಂದು ಸ್ಟೀಕ್ ಚಿಕನ್ ಬಂದ್ಬಿಡುತ್ತೆ, ನೋಡ್ತಿರ್ಬೋದು. ಇದು ಬಂದು ಚಪ್ಟಾ ಚಿಕನ್ ಅಂತ ಕರಿಬಹುದು ನಾವು. ಇದನ್ನ ಹಲವಾರು ವೆರೈಟೀಸ್ ಆಫ್ ಹೆಸರು ಇವರು ಈ ಒಂದು ಮಿಕ್ಸ್ಡ್ ಪ್ಲಾಟರ್ ಇಕ್ಕವ್ರೆ. ಅಂದ್ರೆ ಇದನ್ನ KFC ಟ್ರೈ ಮಾಡಿರ್ತೀರಾ ಆ ತರ ಇದನ್ನ ಇವರ ಸ್ಪೆಷಲ್ GFC ಅಂತ ಇಕ್ಕವ್ರೆ. ಆಮೇಲೆ ಫಿಶ್ ಇದೆ. ಒಂದು ಹಲವಾರು ವೆರೈಟಿ ಆಫ್ ಒಂದು ಮಿಕ್ಸ್ಡ್ ಒಂದು ಪ್ಲಾಟ್ರೇ ಇದು. ಸೊ ಕಂಪ್ಲೀಟ್ ನಾನ್ ವೆಜ್ ಪ್ಲಾಟ್ರು. ಸೊ ಅದರಿಂದ ಫಸ್ಟ್ ಆ ಚಿಕ್ಕದ ಐಟಮ್ ಇಂದಾನೆ ಹೋಗೋಣ. ಸೊ ಇಲ್ಲಿ ಕಬಾಬ್ ತರ ಒಂದು ಪೀಸ್ಗಳಿವೆ. ಚೆನ್ನಾಗಿದೆಪ್ಪ. ಚಿಕ್ಕ ಚಂಕ್ಸ್ ಆಗಿ ಕಟ್ ಮಾಡೋವ್ರೆ. ಆ್ಯಂಡ್ ಮೀಟ್ ಇಸ್ ಸೋ ಟೆಂಡರ್. ಯವ್ವ ಸಕ್ಕದಾಗೆ ಈ ಕಬಾಬು 65 ಅಂತ ಏನು ಕರಿತೀವಲ್ಲ ಅದೇ ರೀತಿ ಆ ಪ್ಲೇಟ್ ಈ ಕಡೆ ಫುಲ್ಲು ಕಾರ್ನರ್ ಫುಲ್ಲು ಸರ್ವ್ ಮಾಡೋರೆ. ಸಾಕಾಗಿದೆ. ಆ್ಯಂಡ್ ಪಕ್ಕದಲ್ಲಿ ನಮಗೆ ಸಾಸ್ ಇದೆ, ಮೈನೀಸ್ ಸಹ ಇದೆ. ಸ್ಟಿಕ್ ಚಿಕನ್ ಅನ್ನು ಟ್ರೈ ಮಾಡೋಣ ಬನ್ನಿ. ಆ ಕಬಾಬ್ ಪೀಸ್ನೇ ಒಂದು ಸ್ಟಿಕ್ಕಲ್ಲಿ ಹಾಕಿ ಸ್ಟಿಕ್ ಚಿಕನ್ ಅಂತ ಕೊಡ್ತಾವ್ರೆ. ಲೆಟ್ಸ್ ಸಿ. क्या बात है. ಫುಲ್ಲಿ ಬೋನ್ಲೆಸ್ ಪೀಸು, ಕ್ರಿಸ್ಪಿ ಲೇವರು ಒಂದು ಬೈಟಿಗೆ ಬರ್ತಾ ಇರುತ್ತೆ. ಆ್ಯಂಡ್ ಸಟಲ್ ಆಗಿದೆ ಮಸಾಲೆ ಫ್ಲೇವರ್. ನಿಮಗೆ ಜಾಸ್ತಿ ಆ ಪುಡಿಗಳು ಅವು ಏನು ಸ್ಪ್ರಿಂಕಲ್ ಮಾಡಿಲ್ಲ. ಸಟಲ್ ಆಗಿ ಸಾಗದಾಗಿದೆ. ಈ ಬಾರ್ಬಿಕ್ಯೂ ಅದೇ ರೀತಿ ಒಂದು ಫೀಲ್ ನನಗೆ ಆ ಸೆಟಬಲ್ ಮಾಡಿರೋದು. ಬಟ್ ದಿಸ್ ಇಸ್ ನಾಟ್ ಎ ಬಾರ್ಬಿಕ್ಯೂ, ದಿಸ್ ಇಸ್ ಸ್ಟಿಕ್ ಚಿಕನ್. ಓಕೆನಾ? ಆ್ಯಂಡ್ ಇಲ್ಲಿ ನೋಡಿ ಸ್ಪೆಷಲ್ ಡಿಶ್ಶು ಸಖತ್ ತಿನ್ನಾಗಿದೆ. ಈ ಕಡೆಯಿಂದ ನಮ್ಮ CMನ ನೋಡ್ಬೋದು ಅನಿಸುತ್ತೆ, ಅಷ್ಟು ಸಖತ್ ತಿನ್ನಾಗಿದೆ ನೋಡಿ. ವಾಹ್, ಚಿಕನ್ನು ಎಷ್ಟು ಕಟ್ ಮಾಡೋಕ್ಕಾಗುತ್ತೋ ಅಷ್ಟೂ ಕಟ್ ಮಾಡೋವ್ರೆ. ಆ್ಯಂಡ್ ಮೇಲೆ ಆ ಸೇಮಿಯಾ ಸಕ್ಕದ ಗರಿಯಾಗಿರ್ಬೋದು. ಲೆಟ್ಸಿ ನೋಡಿ, ಇದಕ್ಕೆ ಸಪ್ರೇಟಾಗಿ ASMR ಶೂಟ್ ಮಾಡ್ತಾರಲ್ಲ ಆ ಥರ ಶೂಟ್ ಮಾಡೋಣ. ಅಷ್ಟು ಸಗದಾಗಿದೆ. ಇವರ ಈ ಚಿಕನ್ ಪೀಸ್ ಏನಿದೆಯಲ್ಲ, ಚಿಕನ್ ತಿಂತಿದೀವ ಅನ್ನೋ ಒಂದು ಫೀಲೇ ನಿಮಗೆ ಗೊತ್ತಾಗಲ್ಲ. ಆ ಸೇಮಿಯಾನ ಗರಿನೆಸ್ಸು, ಆ ಫ್ಲ್ಯಾಟ್ ಚಿಕನು ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಮೋರ್ ಓವರ್ ಕ್ರಿಸ್ಪಿ. ಇದು ಈ ಡಿಪ್ಪಲ್ಲಿ ಡಿಪ್ ಮಾಡಿಕೊಂಡು ಅಲ್ಟಿಮೇಟಪ್ಪ. ಇದು ಫಿಶ್ ಅನಿಸುತ್ತೆ ನೋಡಿ, ಎಷ್ಟು ಆರಾಮಾಗಿ ಪೀಸ್ ಕಟ್ ಆಗ್ತಿರೋದು. ಸೇಮ್ ಆ ಕಬಾಬ್ ಮಸಾಲೆ ಇದೆಯಲ್ಲ, ಅದನ್ನೇ ಬಳಸೋರೆ. ಎಷ್ಟು ಥಿನ್ ಸ್ಲೈಸ್ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಥಿನ್ ಸ್ಲೈಸ್ ಕಟ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಡೀಪ್ ಫ್ರೈ ಮಾಡೋರೆ. ಇದನ್ನು ಆ ಮೈನೀಸ್ ಇದೆಯಲ್ಲ ಅದ್ರ ಜೊತೆ ಡಿಪ್ ಮಾಡಿ ಹಾಗೆ ಹೋಗೋಣ. ವಾವ್, ಫಿಶ್ಶು ತಿನ್ನೋ ರೀತಿನೇ ಅನಿಸ್ತಿಲ್ಲ ಇವರು.
ನನಗೆ ಜಸ್ಟು ಆ ಮೇಲೆ ಇಟ್ಟು ಕೋಟಿಂಗ್ ಇದೆಯಲ್ಲ ಅದನ್ನು ಮಾತ್ರ ಈ ಥರ ಒಂದು ಫೀಲ್ ಬರ್ತೈತೆ. ಆ ಫಿಶ್ ಮಾತ್ರ ಸಖತ್ತು ಆ ತೆಳು ಕನ್ಸಿಸ್ಟೆನ್ಸಿ ಇರೋದ್ರಿಂದ ಗುರು ಫಿಶು ತುಂಬ ಭಾರಿ ಇಷ್ಟ ಆಯಿತು. ಇನ್ನೊಂದು ಬೈಟ್ ಹೋಗಲೇಬೇಕು, ಅದು ಸಖತ್ತಾಗಿದೆ. ಇದು ಇನ್ನೊಂದು ಮೇನ್ ಅಂದರೆ ಬೋನ್ಲೆಸ್ ಅಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಡಿಪ್ಪು, ಆಮೇಲೆ ಇದರಲ್ಲಿ ಸ್ವಲ್ಪ ಡಿಪ್ಪು ಯಾ ಬಾಳ್ತೆ. ಸೌತೆಕಾಯಿ ಬೇರೆ ಬಿಟ್ಟವ್ರ ತಿಂತ ಮಜಾ ಮಾಡಿ. ಬಡ ಪೀಸ್ ಬರ್ತಾವನೆ, ಬಡ ಬಾಯ್ ಥರ ನೋಡಿ. ಇವರ ಸ್ಪೆಷಲ್ GFC ಪಾ. ಆ ಬ್ರೆಡ್ ಕ್ರಮ್ಸು ನನಗೆ ಆ ಗರಿ ಗರಿನ ಕ್ಲಿಯರಾಗಿ ಫೀಲ್ ಆಗ್ತೈತೆ. ವಾವ್. ಆ ಮೇಲೆ ಲೇಯರು ಫುಲ್ಲಿ ಡೀಪ್ ಫ್ರೈಡ್ ಆಗಿರೋ ಒಂದು ಇವರ GFC ಒಂದು ಚಿಕನು. ಆ ಬ್ರೆಡ್ ಕ್ರಮ್ಸಿನ ಒಂದು ಗರಿನೆಸ್ ಸಿಗುತ್ತೆ, ಆ ಕರುಮ್ 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 ಅನ್ನೋದು. ನಂತರ ಒಂದು ಸಖತ್ ಟೆಂಡರ್ ಆಗಿರೋ ಒಂದು ಫ್ಲೆಶ್ಶು, ಆ ಮೀಟ್ ಏನಿದೆಯಲ್ಲ ಅದು ಲೆಗ್ ಪೀಸ್ ಕಡೆ ಯಾವತ್ತೂ ಸಖತ್ ಟೆಂಡರ್ ಆಗಿರುತ್ತೆ. ಚೆನ್ನಾಗಿ ಡಿಪ್ ಮಾಡಿಕೊಂಡು ಸಾಕಪ್ಪ, ಇದು ಸಾಕು ನನಗೆ. ಇದನ್ನು ಖಾಲಿ ಮಾಡಿಬಿಟ್ರೆ ಆಮೇಲೆ ನಮ್ಮ ಮಂದಿ ವೆಯ್ಟ್ ಮಾಡ್ತೈತೆ ಆ ಕಡೆ ಆ ಜೈಲಲ್ಲಿ. ಸ್ವಲ್ಪ ಜೈಲಿಗೆ ಹೋಗಿ ಏನಂತ ವಿಚಾರಿಸ್ಬಿಟ್ಟು ಬರೋಣ ಬನ್ನಿ. ಹಾಯ್. ಸೊ ನೆಕ್ಸ್ಟ್ ಬಂದು ಇವರ ಮಿಕ್ಸ್ಡ್ ಮಂದಿ ಇದೆ, ಅಂದರೆ ಜಂಬೋ ಮಂದಿ ಇದೆ, ಆಮೇಲೆ ಜೊತೆಗೆ ಬಂದು ಇವರ ಲಾರ್ಜ್ ಮಂದಿ ಇದೆ. ಸೊ ಯಾವುದು ನಾವು ಆರ್ಡ್ರ್ ಮಾಡಿದ್ದೀವಿ ಅಂತ ವೆಯ್ಟ್ ಮಾಡಿ ವಾಚ್ ಮಾಡಿ. ಸೊ ನೆಕ್ಸ್ಟ್ ಬಂದು ಇವರ ಈ ಮಿಕ್ಸ್ಡ್ ಜ್ಯೂಸಿ ಮಂದಿ ಟ್ರೈ ಮಾಡೋಣ. ಇದರಲ್ಲೇ ಇವ್ರ ಹತ್ರ ಬಂದು ರೋಸ್ಟು ಇದೆ, ಆಮೇಲೆ ಜ್ಯೂಸಿನೂ ಇದೆ. ಸೊ ನಾವು ಬಂದು ಜ್ಯೂಸಿ ತೊಗೊಂಡಿದ್ದೀವಿ, ಯಾಕಂದರೆ ಅಲ್ಲಿ ಕಬಾಬ್ ಅವೆಲ್ಲ ಫುಲ್ಲು ಡ್ರೈ ಐಟಮ್ಸ್ ತಿಂದೈತಲ್ಲ. ಈಗ ಬಂದು ಸ್ವಲ್ಪ ಜ್ಯೂಸಿಯಾಗಿ ಏನಾರು ಟ್ರೈ ಮಾಡೋಣ ಅಂತಾನೆ. ರೋಸ್ಟ್ ತೊಗೊಂಡ್ರೆ ಫಿಶು ರೋಸ್ಟ್ ಬರ್ತದೆ, ಚಿಕನು ರೋಸ್ಟ್ ಬರ್ತದೆ, ಮಟನು ರೋಸ್ಟ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಚಿಕನ್ ಪೀಸು. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ಚಿಕನ್ ಪೀಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಟೊಮೆಟೊನ ಒಂದು ಕರಿ ಜೊತೆಗೆ ಮೈನೀಸು, ಆಮೇಲೆ ಸಲಾಡ್ ಇರ್ತದೆ. ಸೊ ಇದು ಬಂದು ಇದಕ್ಕೆ ಮ್ಯಾಂಡೇಟ್ರಿ, ಇದಿರಲೇಬೇಕು. ಮಟನ್ ಪೀಸು, ಆಹಾ ಪಿಂಕೀಶ್ ಮೀಟು, ಮಟನ್ ಕೇಕ್ ಗುರುವೆ. ರೈಸ್ ಮಾತ್ರ ಒಂದು ಬೈಟ್ ಹೋಗೋಣ. ಸಖತ್ತು ಒಂದು ಟೆಕ್ಸ್ಚರಲ್ಲೇ ಇದೆ. ಅಂದ್ರೆ ಯಾವತ್ತು ನನಗೆ ಇಷ್ಟ ಏನು ಗೊತ್ತಾ, ಬಿರಿಯಾನಿ ಟ್ರೈ ಮಾಡುವಾಗ ಆ ಮಸಾಲೆ ಅವೆಲ್ಲ ಜಾಸ್ತಿ ಇರ್ತದೆ. ಒಂದೊಂದು ಕಡೆ ಹೈದರಾಬಾದಿ ಬಿರಿಯಾನಿ ಹೋದ್ರೆ ಅದೊಂದು ಮಸಾಲೆ ಜಾಸ್ತಿ, ಈ ಕಡೆ ನಮ್ಮ ಲೋಕಲ್ ಬಿರಿಯಾನಿ ಹೇಳಿದ್ರೆ ಅದೊಂದು ಥರ ಮಸಾಲೆ. ಬಟ್ ಮಂದಿ ಅನ್ನೋದು ಸೆಟಲ್ಡ್ ಆಗಿ ಬಟ್ ಫ್ಲೇವರ್ಫುಲ್ ಆಗಿರುತ್ತೆ. ಬಿಸಿ ಬಿಸಿ ತಂದುಕೊಟ್ರು, ತುಂಬ ಮೈಲ್ಡ್ ಸ್ಪೈಸಿ, ಅದರಲ್ಲಿರೋ ಆ ಮೈಲ್ಡ್ ಮಸಾಲೆ ಹಂಗೆ ಇಳಿತೈತೆ. ಮಟನಿಂದಾನೇ ಇಳಿಯೋಣ. ಲೈಟಾಗಿ ಒಂಚೂರು ಮಟನ್ ಪೀಸ್ ತೊಗೊಂಡು ಅದ್ರ ಮೇಲೆ ರೈಸ್ ಪ್ಯಾಕ್ ಮಾಡಿ. ದ್ರಾಕ್ಷಿ ಇದೆ, ಗೋಡಂಬಿ ಇದೆ. ಸೊ ಅಲ್ಲಲ್ಲಿ ಲೈಟಾಗಿ ಅದೊಂಥರ ಸ್ವೀಟ್ನೆಸ್ ಬರ್ತದೆ. ಆಮೇಲೆ ಮಟನ್ನು ಪಪ್ಪ ಏನು ಬೆಂದಿದೆ ಗೊತ್ತಾ, ಪರ್ಫೆಕ್ಟಾಗಿ ಬಂದಿರೋದು. ಆ್ಯಂಡ್ ಎರಡು ಕರಿ ಸೇಮೇ. ಚಿಕನಿನ ಕರಿ ಟೆಕ್ಸ್ಚರು ಹಂಗೆ ಅನಿಸುತ್ತೆ, ಮಟನಿನ ಕರಿ ಟೆಕ್ಸ್ಚರ್ ಹಂಗೆ ಅನಿಸುತ್ತೆ. ಬಟ್ ಆ ಫ್ಲೇವರ್ ವೈಸ್ ಬಂದರೆ ಮಟನಿನ ಫ್ಲೇವರ್ ಬಂದು ನಿಮಗೆ ಆ ಕರಿಯಲ್ಲಿ ಇಳಿದಿರುತ್ತೆ. ಸೊ ದಟ್ಸ್ ಕ್ರೇಜಿ. ಸೊ ಇಫ್ ಯು ಆರ್ ಅ ಮಟನ್ ಲವರ್ ಆಗಿದ್ದರೆ ಖಂಡಿತವಾಗ್ಲೂ ಮಟನ್ ಮಂದಿ ಸಪ್ರೇಟಾಗಿ ಸಿಗುತ್ತೆ. ಮಟನ್, ಫಿಶ್ ಆ್ಯಂಡ್ ಚಿಕನ್. ಫಿಶ್ ಮಾಡಿ. ಚಿಕನ್ ಕಡೆ ಬಂದರೆ ಚಿಕನ್ ಅಷ್ಟೇ ಸಗದಾಗಿ ಬೆಂದಿದೆ, ಸಾಫ್ಟ್ ಪೀಸು. ಸೊ ಅದನ್ನು ತಗೊಂಡು ಈ ಸತಿ ಮೈನೀಸ್ ಲೈಟಾಗಿ ಹಾಕ್ಕೊಂಡು, ನಮ್ಮ ಕ್ಯಾಮ್ರಾಮ್ಯಾನಿಗೆ ಮೈನೀಸ್ ಎಷ್ಟೊಂದು ಇಷ್ಟ ಇಲ್ಲ, ತಿನ್ನೋದೇ ಇಲ್ಲ ಅದು, ಅವ್ರ ಮುಂದೆ ಸವಿಯೋಣ. ಆಹಾ, ಮಂದಿ ಅಂದ್ರೇ ಆ ಮೈನೀಸು ಅಥವಾ ಆ ಟೊಮ್ಯಾಟೊ ಶೇರ್ವಾ ಅದಿರಬೇಕು. ಆ್ಯಂಡ್ ಚಿಕನ್ ಕ್ವಾಲಿಟಿ ಸಖತ್ತಪ್ಪ. ಇವರ ಇನಾಗ್ರಲ್ ಟೈಮಿಗೆ ಬಂದಿದ್ದು ನಾನು, ಆಲ್ಮೋಸ್ಟ್ 1 year ಬ್ಯಾಕ್ ಬಂದೆ. ಹೈದ್ರಾಬಾದಲ್ಲಿ ಫೇಮಸ್ ಆದಂಥ ಒಂದು ಜೈಲ್ ಥೀಮ್ ರೆಸ್ಟೋರೆಂಟು, ಓಕೆನಾ. ಹೈದ್ರಾಬಾದು, ಆಂಧ್ರ ಆ ಕಡೆ ಎಲ್ಲ ತುಂಬ ಕಡೆ ಇವರ ಬ್ರ್ಯಾಂಚಸ್ ಇದೆ. ಬಟ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡಿದ್ದು. ಬಟ್ ಆ ಟೈಮಲ್ಲೇ ಇಲ್ಲಿ ಕ್ರೌಡು ಜೊತೆಗೆ ಅವರ ಫುಡ್ಡಿನ ಕ್ವಾಲಿಟಿ ಅಷ್ಟು ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಸೇಮ್ ಅದೇ ಕ್ವಾಲಿಟಿನ ಇಲ್ಲಿವರೆಗೆ ಬಂದು ಅವರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಡೆಫಿನೆಟ್ಲಿ ಅದಕ್ಕೆ ಒಂದು ಬಿಗ್ ಸಲ್ಯೂಟ್. ಬಿಕಾಸ್ ತುಂಬ ಚೆನ್ನಾಗಿ ಮಾಡಲ್ವಲ್ಲ, ಒಮ್ಮೆ ಆ ಕ್ರೌಡು ಫುಲ್ ಆಗ್ತಾ ಇವರ ಈ ಒಂದು ಕ್ವಾಂಟಿಟಿ ಇರಲಿ ಕ್ವಾಲಿಟಿ ಇರಲಿ ಅದನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ. ಬಟ್ ಇವ್ರು ಬಂದು ಸೇಮ್ ಮೇಂಟೈನ್ ಮಾಡೋರಲ್ಲ.
ಎಲ್ಲ ಫುಲ್ಲು ಪ್ಯಾಕ್ಡ್ ಆಗಿದ್ದರಿಂದ ತೆಕ್ಕೆ ಮಾತ್ರ ಸಾಕಾದಾಗ ಹೊಡಿತೈತೆ. ಆ್ಯಂಡ್ ಇದು ಬಂದು ಫಿಶ್ಶು ನಾವು ಆ ಪ್ಲ್ಯಾಟ್ರಲ್ಲಿ ಟ್ರೈ ಮಾಡಿದ್ವಲ್ಲ ಸೇಮ್ ಫಿಶ್ಶೇ. ಎಸ್, ಸೊ ಇದನ್ನು ಬಾಸಾ ಫಿಶ್ ಅಂತಾರೆ. ವೆರಾಸ್ ನಿಮಗೆ ಮುಳ್ಳೇ ಇರಲ್ಲ, ಬರೀ ಫ್ಲೆಶ್ ಮಾತ್ರ ಇರುತ್ತೆ. ಯಾ ಮೇನ್ಲಿ ಆ ಫ್ರೈಡ್ ಆಗಿರೋ ಒಂದು ಐಟಮು, ಸೊ ಅದು ಬಂದು ರೈಸಿಗೆ ಒಂದು ಇದನ್ನು ಒಂದು ಫೀಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆ ಕಬಾಬ್ ತಿಂತೀರಂತಂದರೆ ಆ ಕಬಾಬು ಆ ಚಿಕನ್ ಬಿರಿಯಾನಿ ರೈತ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಅದೇ ರೀತಿ ಬಂದು ಫ್ರೈಡ್ ಫಿಶ್ಶು ಮೈನೀಸು ಅಥವಾ ಟೊಮ್ಯಾಟೊ ಕರಿ ಜೊತೆಗೆ ಈ ಮಂದಿ ಅದೊಂದು ರೀತಿ ಒಂದು ಸಗದಾಗಿರುತ್ತೆ. ಡೆಫಿನೆಟ್ಲಿ ಬಂದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಫಿಶ್ ಮಾಡ್ಕೊಂಡು ಹೋಗಿ. ಖಂಡಿತ ಇದಿಷ್ಟು ತಿನ್ನೋಕ್ಕಾಗಲ್ಲ. ನಾನು ಮತ್ತು ನಮ್ಮ CM ಇದನ್ನು ಕಂಪ್ಲೀಟಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಔಟ್ರಲ್ಲಿ ಮೀಟ್ ಮಾಡೋಣ. ಆಲ್ರೈಟ್ ಅಂತ ಸ್ಪೆಷಲ್ ಆದಂಥ ಬಿರಿಯಾನಿ ಟ್ರೈ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಿರಿಯಾನಿಗೆ ಪೇ ಮಾಡಿಲ್ಲ ಅಂತ ಜೈಲಿಗೆ ಹಾಕ್ಬಿಟ್ರು. ಪೇ ಮಾಡಿಬಿಟ್ಟೆ ಹೋಗ್ಬೇಕಂತೆ. ಜಸ್ಟ್ ಕಿಡಿಂಗ್. ಸೊ ಬಿರಿಯಾನಿ ಸಖತ್ತಾಗಿತ್ತು. ನನಗೆ ಮೇನ್ಲಿ ಮಂದಿ ಬಿರಿಯಾನಿಯಲ್ಲಿ ನಿಮಗೆ ಆ ಫ್ಲೇವರ್ ಏನಿದೆಯಲ್ಲ ಅದು ಭಾರಿ ಸಖತ್ತಾಗಿರುತ್ತೆ. ಸೊ ನೀವು ಬಂದಾಗ ಬೇಕಂದರೆ ಆರ್ಡರ್ ಸಪ್ರೇಟಾಗಿ ಚಿಕನ್ ಆರ್ಡರ್ ಮಾಡ್ಬೋದು, ಫಿಶ್ ಆರ್ಡರ್ ಮಾಡ್ಬೋದು, ಈ ಕಡೆ ಮಟನ್ ಆರ್ಡರ್ ಮಾಡ್ಬೋದು. ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಬಂದರೆ ನೀವು ಖಂಡಿತವಾಗ್ಲೂ ಮಿಕ್ಸ್ಡ್ ಮಂದಿ ತಗೊಳ್ಳಿ. ಸೊ ಒಂದು ಒಳ್ಳೆ ವೈಬ್ ಜೊತೆಗೆ ಒಂದು ಬ್ಯಾಟಿಂಗ್ ಇರ್ತದೆ ಕಂಪ್ಲೀಟಾಗಿ. ಸೊ ವಿಲ್ ಗೆಟ್ ಪೀಸಸ್ ಆಫ್ ಮಟನ್, ಚಿಕನ್, ಫಿಶ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಮೈನೀಸು ಮತ್ತು ಆ ಶೇರ್ವಾ ಮಿಸ್ ಮಾಡದೆ ಕೇಳಿ ತಗೊಳ್ಳಿ, ಓಕೆನಾ. ಒಂದು ಮ್ಯಾಂಡೇಟ್ರಿ ಒಂದು ಸೈಡ್ಸ್ ಅಂತಲೇ ಕರಿಬೋದು. ಸೊ ಐ ಹೋಪ್ ದಟ್ಸ್ ಇಟ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀರಾ. ಮೇನ್ಲಿ ಕಿಡ್ಸಿಗೆ ತುಂಬ ಈ ಒಂದು ಜಾಗ ಬಂದು ಇಷ್ಟ ಆಗುತ್ತೆ. ಅಂದರೆ ಎಲ್ಲರ ವೀಕೆಂಡ್ ಅಂತ ಕರ್ಕೊಂಡು ಹೋಗ್ತೀರಿ ನೋಡಿ, ಅದು ಬಂದು ಈ ಥರ ಜಾಗ ಕರ್ಕೊಬಂದರೆ ಒಂದು ಡಿನ್ನರ್ ಥರನೂ ಆಗುತ್ತೆ ಅಥವಾ ಒಂದು ಲಂಚ್ ಥರನೂ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಏನೋ ಒಂದು ವೈಬು ಚೆನ್ನಾಗಿರುತ್ತೆ. ಎಲ್ಲೋ ಒಂದು ರೀತಿಯ ಒಂದು ಜೈಲ್ ಥೀಮ್ ರೆಸ್ಟೋರೆಂಟ್ ಇದೆ, ಆ ಕಡೆ ಮಜ್ಲೀಸ್ ಇದೆ. ಸೊ ಒಂದು ವೈಬೇ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಸರ್ವ್ ಮಾಡೋರು ಇರಲಿ, ಅವರು ಸಹ ತುಂಬ ನಿಮಗೆ ಕಸ್ಟಮರ್ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸೊ ಈಗ ಸ್ವಲ್ಪ ಜೈಲಲ್ಲಿದ್ದು ಆ ಜೈಲಿನ ಒಂದು ಏನದು ಹೇಳೋದು, ಏನು ಬೈ ಅದು 14 ವರ್ಷ ವನವಾಸನಾ ಅಲ್ಲ ಬೇರೆ ಏನೇನಾರ ಏನೋ ಒಂದು ನೋಡ್ಕೊಂಡು ಆಮೇಲೆ ಸಿಗೋಣ ಅಂತ. ಸೊ ಒನ್ ಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್, ಬಾಯ್ ಫ್ರಮ್ ಜೈಲ್.